KSIC ಎಂದರೆ ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್. ಸರಿಯಾದ ಉತ್ತರ ಆಪ್ಷನ್ 4. ಸೆಂಟೋ ಸೆಂಟ್ರಲ್ ಟ್ರೇಡರಿ ಆರ್ಗನೈಸೇಷನ್ ಸಂಸ್ಥೆ ಡ್ಯಾಶ್ಗೆ ಮುನ್ನ ಬಾಗ್ದಾದ ಒಪ್ಪಂದ ಎಂದು ಪ್ರಚಲಿತವಾಗಿತ್ತು. ಸೆಂಟೋ ಸಂಸ್ಥೆ 1955ಕ್ಕೆ ಮುನ್ನ ಬಾಗ್ದಾದ ಒಪ್ಪಂದ ಎಂದು ಪ್ರಚಲಿತವಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ 4. ಭಾರತೀಯ ಸ್ವತಂತ್ರ ಸಂಘ ಸ್ಥಾಪನೆಯಾದ ವರ್ಷ. ಭಾರತೀಯ ಸ್ವತಂತ್ರ ಸಂಘ ಸ್ಥಾಪನೆಯಾದ ವರ್ಷ 1942ರಲ್ಲಿ. ಸರಿಯಾದ ಉತ್ತರ ಆಪ್ಷನ್ 3. ಬ್ರಿಟಿಷ್ ಸರ್ಕಾರವು ಸಮಾನ ವೇದಿಕೆಯಲ್ಲಿ ರಾಜ್ಯದ್ರೋಹ ಮಾಡುವ ಸನ್ಯಾಸಿ ಅಂದರೆ ಮಹಾತ್ಮ ಗಾಂಧಿಯವರೊಡನೆ ಫೆಬ್ರವರಿ-ಮಾರ್ಚ್ 1931ರಲ್ಲಿ ಚರ್ಚೆ ಬೇಡ ಎಂದು ತೀವ್ರ ವಿರೋಧ ವ್ಯಕ್ತಪಡಿಸಿದಂತಹ ವ್ಯಕ್ತಿ ಯಾರು? ಸರಿಯಾದ ಉತ್ತರ ಆಪ್ಷನ್ 2 ವಿನ್ಸ್ಟನ್ ಚರ್ಚಿಲ್. ಈ ಕೆಳಕಂಡ ಯಾವ ವಸ್ತುವು ಪಟಾಕಿ ಹೊತ್ತಿಸಿದಾಗ ಕಿಡಿಕಾರುವ ಕೆಂಪು ಬಣ್ಣ ಉಂಟಾಗುವುದಕ್ಕೆ ಕಾರಣವಾಗಿದೆ? ಆಪ್ಷನ್ಸ್: ಸ್ಟ್ರಾನ್ಸಿಯಂ, ಸೋಡಿಯಂ, ಗಂಧಕ, ಮ್ಯಾಗ್ನೀಷಿಯಂ. ಸರಿಯಾದ ಉತ್ತರ ಸ್ಟ್ರಾನ್ಸಿಯಂ. ಅಯಾನಿಕ್ ಸಂಯುಕ್ತಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1. ಅಯಾನಿಕ್ ಸಂಯುಕ್ತಗಳು ಆಲ್ಕೋಹಾಲ್ನಲ್ಲಿ ಕರಗುವುದಿಲ್ಲ. ಘನಸ್ಥಿತಿಯಲ್ಲಿನ ಅಯಾನಿಕ್ ಸಂಯುಕ್ತಗಳು ವಿದ್ಯುತ್ನ ಉತ್ತಮ ವಾಹಕಗಳು. ಸರಿಯಾದ ಉತ್ತರ ಆಪ್ಷನ್ 1. ಒಂದು ಮಾತ್ರ ಹೇಳಿಕೆ ಪರಿಗಣಿಸಲಾಗುವುದು. ಆಪ್ಷನ್ 1 ಹೇಳಿಕೆಯನ್ನು ಪರಿಗಣಿಸಲಾಗಿದೆ. ಅಕ್ವಾರಿಜಿಯಾ ಡ್ಯಾಶ್ ಆಮ್ಲಗಳ ಮಿಶ್ರಣ. ಅಕ್ವಾರಿಜಿಯಾ ಹೈಡ್ರೋಕ್ಲೋರಿಕ್ ಆಮ್ಲ, ನೈಟ್ರಿಕ್ ಆಮ್ಲಗಳ ಮಿಶ್ರಣ. ಸರಿಯಾದ ಉತ್ತರ ಆಪ್ಷನ್ 2. ರೇಡಿಯೋ ವಿಕಿರಣ ವಸ್ತುವೊಂದು ಆಲ್ಫಾ ಕಣವನ್ನು ಉತ್ಸರ್ಜಿಸಿದಾಗ ಅದರ ಪರಮಾಣು ಸಂಖ್ಯೆ 2 ಯೂನಿಟ್ ಕಡಿಮೆಯಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ 3. ಹೀಲಿಯಂ ಅನ್ನು ನೈಟ್ರೋಜನ್ ಬದಲಾಗಿ ನೀರಿನ ಒಳಗೆ ಉಸಿರಾಟಕ್ಕಾಗಿ ಬಳಸುವ ಕಾರಣ? ಅದು ರಕ್ತದೊಂದಿಗೆ ನೈಟ್ರೋಜನ್ಗಿಂತ ಕಡಿಮೆ ಪ್ರಮಾಣದಲ್ಲಿ ಸಂಯೋಗ ಹೊಂದುವುದು. ಸರಿಯಾದ ಉತ್ತರ ಆಪ್ಷನ್ 3. ಗಾಳಿಯ ಘಟಕವಲ್ಲದ್ದು. ಆಪ್ಷನ್ಸ್: ಜಲಜನಕ, ಸಾರಜನಕ, ಆಮ್ಲಜನಕ, ಇಂಗಾಲದ ಆಮ್ಲ. ಗಾಳಿಯ ಘಟಕವಲ್ಲದ್ದು ಜಲಜನಕ. ಸರಿಯಾದ ಉತ್ತರ ಆಪ್ಷನ್ 1. ಪೆಟ್ರೋಲಿಯಂ ಎಂಬುದು ಕೇವಲ ಈ ಮುಂದಿನ ಘಟಕಗಳ ಮಿಶ್ರಣ. ಸರಿಯಾದ ಉತ್ತರ ಆಪ್ಷನ್ 2 ಹೈಡ್ರೋಕಾರ್ಬನ್ಗಳು. ಒಂದು ಸಸ್ಯ ಗುಂಪಿನ ವಂಶವಾದ ರಾಶಿಯಲ್ಲಿ ಹೊಸ ವಂಶವಾಹಿಗಳ ಸೇರ್ಪಡೆ ಆಗುವುದಕ್ಕೆ ಕಾರಣವಾಗುವ ಪ್ರಕ್ರಿಯೆ? ಸರಿಯಾದ ಉತ್ತರ ಆಪ್ಷನ್ 1 ಜೆನೆಟಿಕ್ ಮ್ಯುಟೇಷನ್. ಹೊಂದಿಸಿ ಬರೆಯಿರಿ. ಕೆಳಗೆ ಕೊಟ್ಟಿರುವಂತಹ ಕಾರ್ಬೋಹೈಡ್ರೇಟ್ಸ್, ಕೊಬ್ಬು, ಪ್ರೋಟೀನ್, ಅಮೈನೋ ಆಮ್ಲ ಇವುಗಳನ್ನಷ್ಟೂ ಸಹ ಸಂಕೇತಗಳ ಸಹಾಯದಿಂದ ಯಾವ್ಯಾವ ಒಂದು ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಕೊಬ್ಬು, ಪ್ರೋಟೀನ್, ಅಮೈನೋ ಆಮ್ಲವನ್ನು ಹೊಂದಿದೆ ಎಂಬುದನ್ನು ಹೊಂದಿಸಿ ಬರೆಯುವುದು. ಸರಿಯಾಗಿ ಹೊಂದಾಣಿಕೆಯಾಗಿರುವುದು ಆಪ್ಷನ್ 2
ಕಾರ್ಬೋಹೈಡ್ರೇಟ್ಸ್ ಸ್ಟಾರ್ಚ್, ಸಕ್ಕರೆ ಇತ್ಯಾದಿಯನ್ನು ಒಳಗೊಂಡಿರುತ್ತದೆ. ಕೊಬ್ಬು ಎಣ್ಣೆ, ತುಪ್ಪ, ಬೆಣ್ಣೆ ಹಾಗೂ ತೈಲಬೀಜ. ಪ್ರೋಟೀನ್ ಪ್ರಾಣಿ ಹಾಗೂ ಸಸ್ಯಗಳ ಅಂಗಾಂಶಗಳು. ಅಮೈನೋ ಆಮ್ಲ ಪ್ರೋಟೀನ್ ಹೈಡ್ರೋಲಿಸಿಸ್ನ ಅಂತಿಮ ಉತ್ಪನ್ನ. ಸರಿಯಾಗಿ ಹೊಂದಾಣಿಕೆಯಾಗಿರುವುದು ಆಪ್ಷನ್ 2. ಮಾಂಸಖಂಡದ ಸಂಕೋಚನಕ್ಕೆ ಇವುಗಳ ಅವಶ್ಯಕತೆ ಇದೆ. ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂನ ಅವಶ್ಯಕತೆ ಇದೆ. ಸರಿಯಾದ ಉತ್ತರ ಆಪ್ಷನ್ 2. ಮಾನವರಿಗೆ ಅತಿ ಅವಶ್ಯವಾಗಿ ಬೇಕಾಗಿರುವ 3 ಸೂಕ್ಷ್ಮ ಪೋಷಕ ಸತ್ವಗಳೆಂದರೆ? ತಾಮ್ರ, ಸತು, ಅಯೋಡಿನ್. ಸರಿಯಾದ ಉತ್ತರ ಆಪ್ಷನ್ 1. ಒಂದು ಅಂಗದ ಜೀವಕೋಶದ ಅತ್ಯಂತ ಶಕ್ತಿಯುತ ಭಾಗ? ಒಂದು ಅಂಗದ ಜೀವಕೋಶದ ಅತ್ಯಂತ ಶಕ್ತಿಯುತ ಭಾಗ ಮೈಟೊಕಾಂಡ್ರಿಯಾ. ಸರಿಯಾದ ಉತ್ತರ ಆಪ್ಷನ್ 4. ನಮ್ಮ ಕಣ್ಣಿನಲ್ಲಿರುವ ಅಕ್ಷಿಪಟಲವು ಕ್ಯಾಮರಾದಲ್ಲಿ ಇದು ಇದ್ದಂತೆ. ನಮ್ಮ ಕಣ್ಣಿನಲ್ಲಿರುವಂತಹ ಅಕ್ಷಿಪಟಲವು ಕ್ಯಾಮರಾದಲ್ಲಿರುವ ಡ್ಯಾಶ್ ಇದ್ದಂತೆ, ಕ್ಯಾಮರಾದಲ್ಲಿರುವ ಫಿಲ್ಮ್ ಇದ್ದಂತೆ. ಸರಿಯಾದ ಉತ್ತರ ಆಪ್ಷನ್ 3. ಕೋಳಿಯು ಕಾವು ಕೊಟ್ಟ ಎಷ್ಟು ದಿನಗಳ ನಂತರ ಅಂಡಗಳಿಂದ ಮರಿಗಳು ಹೊರಬರುತ್ತದೆ? ಕೋಳಿಯು ಕಾವು ಕೊಟ್ಟ 3 ವಾರಗಳ ನಂತರ ಅಂಡಗಳಿಂದ ಮರಿಗಳು ಹೊರಬರುತ್ತದೆ. ಸರಿಯಾದ ಉತ್ತರ ಆಪ್ಷನ್ 3, 3 ವಾರ. ವಿದ್ಯುತ್ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸುವುದನ್ನು ಇದರಲ್ಲಿ ಕಾಣಬಹುದು. ವಿದ್ಯುತ್ ಕೋಶದಲ್ಲಿ ವಿದ್ಯುತ್ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸುವುದನ್ನು ಕಾಣಬಹುದು. ಅತ್ಯಂತ ಕ್ಷೀಣವಾದ ಮೂಲಭೂತ ಬಲ? ಅತ್ಯಂತ ಕ್ಷೀಣವಾದ ದುರ್ಬಲವಾದ ಮೂಲಭೂತ ಬಲ ಗುರುತ್ವಾಕರ್ಷಣ ಬಲ. ಸರಿಯಾದ ಉತ್ತರ ಆಪ್ಷನ್ 3. ಟಿಶ್ಯೂ ಕಲ್ಚರ್ ಎಂದರೆ? ಟಿಶ್ಯೂ ಕಲ್ಚರ್ ಎಂದರೆ ಜೀವರಾಸಾಯನಿಕ ಪರೀಕ್ಷೆಗಾಗಿ ಜೀವಿಯೊಂದರ ಕೋಶಗಳ ಘಟಕಗಳನ್ನು ನಿರ್ಮಿಸುವುದು. ಸರಿಯಾದ ಉತ್ತರ ಆಪ್ಷನ್ 1. 1935ರ ಕಾಯ್ದೆಯ ಪ್ರಕಾರ ಮುಂದಿನ ಯಾವ ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ರೂಪುಗೊಳ್ಳಲಿಲ್ಲ? ಪಂಜಾಬ್. ಸರಿಯಾದ ಉತ್ತರ ಆಪ್ಷನ್ 4. 1939ರಲ್ಲಿ ಕಾಂಗ್ರೆಸ್ ಸಚಿವರು ರಾಜೀನಾಮೆ ನೀಡಲು ಕಾರಣ? ಕಾಂಗ್ರೆಸ್ ಸಚಿವರು ರಾಜೀನಾಮೆ ನೀಡಲು ಕಾರಣ ಮುಸ್ಲಿಂ ಲೀಗ್ ತನ್ನ ಬೆಂಬಲವನ್ನು ಹಿಂತೆಗೆದುಕೊಳ್ಳುವುದಾಗಿ ಬೆದರಿಸಿದ್ದರಿಂದ. ಸರಿಯಾದ ಉತ್ತರ ಆಪ್ಷನ್ 3. 1920ರಲ್ಲಿ ಸ್ಥಾಪನೆಗೊಂಡ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಮೊಟ್ಟ ಮೊದಲ ಅಧ್ಯಕ್ಷರು? ಲಾಲಾ ಲಜಪತ್ ರಾಯ್. ಸರಿಯಾದ ಉತ್ತರ ಆಪ್ಷನ್ 3. ಕೆಳಗಿನವುಗಳ ಸರಿಯಾದ ಕಾಲಾನುಕ್ರಮವಾಗಿ ಜೋಡಿಸಿ. ಆಗಸ್ಟ್ ಕೊಡುಗೆ, INA ವಿಚಾರಣೆ, ಕ್ವಿಟ್ ಇಂಡಿಯಾ ಚಳುವಳಿ, ರಾಯ್ ಇಂಡಿಯನ್ ನೇವಲ್ ರೇಟಿಂಗ್ಸ್ ದಂಗೆ.
ಸರಿಯಾಗಿ ಹೊಂದಾಣಿಕೆ ಅಂದರೆ ಸರಿಯಾಗಿ ಕಾಲಾನುಕ್ರಮವಾಗಿ ಆಗಿರೋದು ಆಪ್ಷನ್ 1 ಆಗಸ್ಟ್ ಕೊಡುಗೆ, ಕ್ವಿಟ್ ಇಂಡಿಯಾ ಚಳುವಳಿ, INA ವಿಚಾರಣೆ, ರಾ ಇಂಡಿಯನ್ ನೇವಲ್ ರೇಟಿಂಗ್ಸ್ ದಂಗೆ. ಸರಿಯಾಗಿ ಕಾಲಾನುಕ್ರಮವಾಗಿ ಜೋಡಿಸಲಾಗಿರುವುದು ಆಪ್ಷನ್ 1. ಕೆಳಗಿನವುಗಳಲ್ಲಿ ಯಾವುದು ಪಂಚಶೀಲದ ತತ್ವವಾಗಿಲ್ಲ? ಅಲಿಪ್ತ ನೀತಿಯು ಪಂಚಶೀಲದ ತತ್ವವಾಗಿಲ್ಲ. ಸರಿಯಾದ ಉತ್ತರ ಆಪ್ಷನ್ 1. 1953ರಲ್ಲಿ ಯಾರ ಅಧ್ಯಕ್ಷತೆಯಲ್ಲಿ ಮೊದಲ ಬಾರಿಗೆ OBC ಕಮಿಷನನ್ನು ರಚಿಸಲಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ 2 ಕಾಕಾ ಕಾಲೇಕರ. ಮಹಾತ್ಮ ಗಾಂಧೀಜಿಯವರಿಗೆ ಮಹಾತ್ಮ ಎಂದು ಕರೆದ ವರ್ಷ? ಮಹಾತ್ಮ ಗಾಂಧೀಜಿಯವರಿಗೆ ಮಹಾತ್ಮ ಎಂದು 1915ರಲ್ಲಿ ಕರೆದಂತಹ ವರ್ಷ ಆಗಿದೆ. ಕೆಳಗಿನವರುಗಳಲ್ಲಿ ಯಾರು ಸುಪ್ರಸಿದ್ಧ ಚಿತ್ರಕಾರರಾಗಿರುವುದಿಲ್ಲ? ಸುಪ್ರಸಿದ್ಧ ಚಿತ್ರಕಾರರಾಗಿರದೇ ಇರುವವರು ಮೇಘದತ್ತ ಅವರು, ರಾಜಾ ರವಿವರ್ಮ, ಅಬನೀಂದ್ರನಾಥ್ ಠಾಗೋರ್, ನಂದಲಾಲ್ ಬೋಸ್ ಇವರೆಲ್ಲರೂ ಸಹ ಸುಪ್ರಸಿದ್ಧ ಚಿತ್ರಕಾರರಾಗಿರ್ತಾರೆ. ಬಟ್ ಮೇಘದತ್ತರವರು ಚಿತ್ರಕಾರರಾಗಿರುವುದಿಲ್ಲ, ಸುಪ್ರಸಿದ್ಧ ಚಿತ್ರಕಾರರಾಗಿಲ್ಲ. ಹಾಗಾಗಿ ಆಪ್ಷನ್ 4 ಸರಿಯಾದ ಉತ್ತರ. ಭಾರತದ ಸಾಂಸ್ಕೃತಿಕ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪಂಚಾಯತನ ಸೂಚಿಸುವುದು? ದೇವಾಲಯ ನಿರ್ಮಾಣದ ಒಂದು ಶೈಲಿ. ಸರಿಯಾದ ಉತ್ತರ ಆಪ್ಷನ್ 3. ಭಾರತ ಇತಿಹಾಸದ ಮಧ್ಯಕಾಲೀನ ಅವಧಿಯ ಬಂಜಾರರು ಸಾಮಾನ್ಯವಾಗಿ ವ್ಯಾಪಾರಿಗಳು. ಸರಿಯಾದ ಉತ್ತರ ಆಪ್ಷನ್ 4. ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಬೌದ್ಧರ ಅವಶೇಷಗಳು ಇಲ್ಲಿವೆ. ಸನ್ನತಿ. ಸರಿಯಾದ ಉತ್ತರ ಆಪ್ಷನ್ 2. ಯಾವ ಸಂತತಿಯವರು ಅಲ್ಮಿಡಿಯಲ್ಲಿ ದೊರೆತ ಕನ್ನಡ ದಾಖಲೆಯನ್ನು ಹೊರಡಿಸಿದರು? ಕದಂಬರು ಸಂತತಿಯು ಅಲ್ಮಿಡಿಯಲ್ಲಿ ದೊರೆತಂತಹ ಒಂದು ಕನ್ನಡ ದಾಖಲೆಯನ್ನು ಹೊರಡಿಸ್ತಾರೆ. ಸರಿಯಾದ ಉತ್ತರ ಆಪ್ಷನ್ 4. ಬಾದಾಮಿ ಚಾಲುಕ್ಯರು ಅಭಿವೃದ್ಧಿಪಡಿಸಿದ ವಾಸ್ತುಶಿಲ್ಪದ ಶೈಲಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2 ಬೇಸರ. ವಿಜಯನಗರ ಸಾಮ್ರಾಜ್ಯಕ್ಕೆ ರೇಷ್ಮೆ ಎಲ್ಲಿಂದ ಆಮದಾಗುತ್ತಿತ್ತು? ಚೀನಾದಿಂದ ವಿಜಯನಗರ ಸಾಮ್ರಾಜ್ಯಕ್ಕೆ ರೇಷ್ಮೆ ಆಮದಾಗುತ್ತಿತ್ತು. 1857ನೇ ಕ್ರಾಂತಿಯ ಸಮಯದಲ್ಲಿ ದೆಹಲಿಯ ಮೊಘಲ್ ದೊರೆ ಯಾರು? ದೆಹಲಿಯ ಮೊಘಲ್ ದೊರೆ ಬಹದ್ದೂರ್ ಶಾ 2. ಸರಿಯಾದ ಉತ್ತರ ಆಪ್ಷನ್ 2. ಬುಲಂದ ದಾರ್ವಾಜವನ್ನು ಯಾವ ಶೈಲಿಯಲ್ಲಿ ನಿರ್ಮಿಸಲಾಯಿತು? ಬುಲಂದ ದಾರ್ವಾಜವನ್ನು ಇರಾನಿಯನ್
ಶೈಲಿಯಲ್ಲಿ ನಿರ್ಮಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ 1. ತನ್ನ ಕೃತಿಗಳಲ್ಲಿ ಕಾಳಿದಾಸರು ವಿಶೇಷವಾಗಿ ತನ್ನ ಒಲುಮೆಯನ್ನು ಈ ದೇವರ ಪೂಜೆಯತ್ತ ತೋರಿಸಿದ್ದಾನೆ. ಶಿವ. ಸರಿಯಾದ ಉತ್ತರ ಆಪ್ಷನ್ 2. ಕೆಳಗೆ 1ನೇ ಅಂಕಣದ ಕೆಲವು ಮಹಾಜನಪದಗಳನ್ನು 2ನೇ ಅಂಕಣದ ಅಡಿಯಲ್ಲಿ ಅವುಗಳನ್ನು ಆಳಿದ ರಾಜವಂಶಗಳನ್ನು ಹೆಸರಿಸಲಾಗಿದೆ. ಅವುಗಳನ್ನು ಸರಿಯಾಗಿ ಜೊತೆಗೊಳಿಸಿರಿ. ಸಂಕೇತಗಳ ಸಹಾಯದಿಂದ ಸರಿಯಾಗಿ ಹೊಂದಿಸಿ ಬರೆಯಿರಿ. ಸರಿಯಾಗಿ ಹೊಂದಾಣಿಕೆಯಾಗಿರುವುದು ಆಪ್ಷನ್ 3. ಸರಿಯಾಗಿ ಹೊಂದಾಣಿಕೆಯಾಗಿರುವುದು ಮಗಧ, ಆರ್ಯಾಂಕರು, ಕೋಸಲ, ಪೌರವರು, ವತ್ಸ, ಐಕ್ಷಾಕುಗಳು, ಆವಂತಿ, ಪ್ರದ್ಯೋತರು. ಸರಿಯಾಗಿ ಹೊಂದಾಣಿಕೆಯಾಗಿರುವುದು ಆಪ್ಷನ್ 3. ಕೆಳಗಿನ ಉತ್ಖನನಗಳನ್ನು ಕಾಲಾನುಕ್ರಮವಾಗಿ ಬರೆಯಿರಿ. ಮೊಹೆಂಜೊದಾರೋ, ಲೋಥಾಲ್, ಬ್ರಹ್ಮಗಿರಿ, ಹರಪ್ಪ. ಕಾಲಾನುಕ್ರಮವಾಗಿ ಸರಿಯಾಗಿರುವುದು ಆಪ್ಷನ್ 4. ಹರಪ್ಪ, ಮೊಹೆಂಜೊದಾರೋ, ಬ್ರಹ್ಮಗಿರಿ, ಲೋಥಾಲ್. ರಾಹುಲ್ ಪದದ ಅರ್ಥ ಉಪನಿಷತ್ಗಳಲ್ಲಿ ಈ ರೀತಿ ಇದೆ. ರಾಹುಲ್ ಪದದ ಅರ್ಥ ಉಪನಿಷತ್ಗಳಲ್ಲಿ ದುಃಖಗಳನ್ನು ಜಯಿಸಿದವನು ಎಂಬ ಅರ್ಥ ಇದೆ. ಸರಿಯಾದ ಉತ್ತರ ಆಪ್ಷನ್ 3. ವೇದಗಳ ಕಾಲದ ಪ್ರಾರಂಭಿಕ ಸಾಹಿತ್ಯದಲ್ಲಿ ಅತಿ ಹೆಚ್ಚಾಗಿ ಹೆಸರಿಸಲ್ಪಟ್ಟಿರುವಂತಹ ನದಿ ಯಾವುದು? ವೇದಗಳ ಕಾಲದ ಪ್ರಾರಂಭಿಕ ಸಾಹಿತ್ಯದಲ್ಲಿ ಅತಿ ಹೆಚ್ಚಾಗಿ ಹೆಸರಿಸಲ್ಪಟ್ಟಿರುವಂತಹ ನದಿ ಸರಸ್ವತಿ. ಸರಿಯಾದ ಉತ್ತರ ಆಪ್ಷನ್ 3. 5ನೇ ಪೀಳಿಗೆಯ ಮುಖ್ಯ ಆಕರ್ಷಣೆ ಎಂದರೆ? ಎಎಲ್. ಸರಿಯಾದ ಉತ್ತರ ಆಪ್ಷನ್ 3. ಪ್ರಸ್ತುತ ಕಾರ್ಯಕ್ರಮವನ್ನು ರಿಫ್ರೆಶ್ ಮಾಡಲು ಬಳಸಲಾಗುವ ಫಂಕ್ಷನಲ್ ಕೀ ಯಾವುದು? ರಿಫ್ರೆಶ್ ಮಾಡಲು ಬಳಸಲಾಗುವಂತಹ ಫಂಕ್ಷನಲ್ ಕೀ ಎಂದರೆ F5. ಸರಿಯಾದ ಉತ್ತರ ಆಪ್ಷನ್ 2. ಮಾರಾಟದ ವಸ್ತುವಿನ ಸಾರ್ವತ್ರಿಕ ಉತ್ಪನ್ನದ ಸಂಕೇತವನ್ನು ಓದುವ ಭುಕ್ತಿ ಸಾಧನವು? ಬಾರ್ ಕೋಡ್ ರೀಡರ್. ಸರಿಯಾದ ಉತ್ತರ ಆಪ್ಷನ್ 1. ರಾಷ್ಟ್ರೀಯ ಮಹತ್ವದ ಸ್ಮಾರಕಗಳು, ಸ್ಥಳಗಳು ಮತ್ತು ವಸ್ತುಗಳ ರಕ್ಷಣೆ ಇದು ಈ ಕೆಳಕಂಡ ಯಾವ ತತ್ವಗಳಡಿ ಬರುತ್ತದೆ? ಉದಾರವಾದ ತತ್ವಗಳಡಿಯಲ್ಲಿ ರಾಷ್ಟ್ರೀಯ ಮಹತ್ವದ ಸ್ಮಾರಕಗಳು, ಸ್ಥಳಗಳು ಮತ್ತು ವಸ್ತುಗಳ ರಕ್ಷಣೆ ಬರುತ್ತದೆ. ಸರಿಯಾದ ಉತ್ತರ ಆಪ್ಷನ್ 2. 21ನೇ ವಿಧಿಯು ಕೆಳಕಂಡ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ಸ್: ಶೈಕ್ಷಣಿಕ ಹಕ್ಕು, ಅಲ್ಪಸಂಖ್ಯಾತರ ಹಿತಾಸಕ್ತಿ ರಕ್ಷಣೆ, ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. 21ನೇ ವಿಧಿಯು ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಿಸಿದೆ. ಸರಿಯಾದ ಉತ್ತರ ಆಪ್ಷನ್ 3. ಕೆಳಗಿನವುಗಳಲ್ಲಿ ಯಾವುದು ಹಣಕಾಸಿನ ಆಯೋಗದ ಕಾರ್ಯವಾಗಿದೆ?
ಸರಿಯಾದ ಉತ್ತರ ಆಪ್ಷನ್ 3. ರಾಜ್ಯಗಳಿಗೆ ಸಹಾಯಧನಗಳ ನಿಯಮಗಳನ್ನು ನಿರ್ಧರಿಸುವುದು. ಈ ಕೆಳಕಂಡವರಲ್ಲಿ ಯಾರು ರಾಜ್ಯ ನಿರ್ದೇಶಕ ತತ್ವಗಳು ಸರ್ಕಾರ ಹೇಗೆ ಕಾರ್ಯಪ್ರವೃತ್ತವಾಗಬೇಕು ಎಂಬುದರ ಮಾರ್ಗಸೂಚಿಗಳಾಗಿವೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ? ಆಪ್ಷನ್ಸ್: ಜವಾಹರ್ಲಾಲ್ ನೆಹರು, MS ರಾಯ್, ಡಾಕ್ಟರ್ BR ಅಂಬೇಡ್ಕರ್, HC ಮುಖರ್ಜಿ. ಸರಿಯಾದ ಉತ್ತರ ಡಾಕ್ಟರ್ BR ಅಂಬೇಡ್ಕರ್ ಅವರು. ಸರಿಯಾದ ಉತ್ತರ ಆಪ್ಷನ್ 3. ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ 10% ಮೀಸಲಾತಿ ನೀಡಿರುವ ತಿದ್ದುಪಡಿ ಕಾಯ್ದೆ ಎಷ್ಟು? ತಿದ್ದುಪಡಿ ಕಾಯ್ದೆ 103. ಸರಿಯಾದ ಉತ್ತರ ಆಪ್ಷನ್ 3. ಭಾರತದಲ್ಲಿ ದ್ವಿಸರ್ಕಾರವನ್ನು ಯಾವ ಕಾಯ್ದೆ ಪರಿಚಯಿಸಿತು? ಭಾರತ ಸರ್ಕಾರ ಕಾಯ್ದೆ 1919. ಭಾರತದಲ್ಲಿ ದ್ವಿಸರ್ಕಾರವನ್ನು ಈ ಒಂದು ಕಾಯ್ದೆ ಪರಿಚಯಿಸುತ್ತದೆ. ಸಂವಿಧಾನ ರಚನಾ ಸಭೆಯ ಕೇಂದ್ರ ಅಧಿಕಾರ ಸಮಿತಿ ಅಧ್ಯಕ್ಷರು? ಜವಾಹರ್ಲಾಲ್ ನೆಹರು ಅವರು. ಸರಿಯಾದ ಉತ್ತರ ಆಪ್ಷನ್ 4. ಎಷ್ಟನೇ ವಿಧಿ ಪ್ರಕಾರ ರಾಷ್ಟ್ರಪತಿಯವರಿಗೆ ಕ್ಷಮಾದಾನ ಮಾಡುವ ಅಧಿಕಾರ ಇದೆ? 72ನೇ ವಿಧಿ ಪ್ರಕಾರ ರಾಷ್ಟ್ರಪತಿಯವರಿಗೆ ಕ್ಷಮಾದಾನ ಮಾಡುವಂತಹ ಅಧಿಕಾರ ಇದೆ. ಸರಿಯಾದ ಉತ್ತರ ಆಪ್ಷನ್ 4, 72. ರಾಜ್ಯಗಳ ನ್ಯಾಯಾಂಗದಲ್ಲಿ ಜಿಲ್ಲಾ ಮಟ್ಟದ ಕೋರ್ಟಿನ ಹೆಸರಾವುದೆಂದರೆ? ಸೆಷನ್ಸ್ ಕೋರ್ಟ್. ಸರಿಯಾದ ಉತ್ತರ ಆಪ್ಷನ್ 3. 2011ರ ಜನಗಣತಿಯ ಮೇರೆಗೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಾಕ್ಷರತೆಯಲ್ಲಿ 3 ಉನ್ನತ ಸ್ಥಾನವನ್ನು ಪಡೆದಿರುವಂತಹವುಗಳೆಂದರೆ? ಸಾಕ್ಷರತೆಯಲ್ಲಿ 3 ಉನ್ನತ ಸ್ಥಾನಗಳನ್ನು ಪಡೆದಿರುವಂಥವುಗಳೆಂದರೆ ಕೇರಳ, ಲಕ್ಷದ್ವೀಪ, ಮಿಜೋರಾಂ. ಸರಿಯಾದ ಉತ್ತರ ಆಪ್ಷನ್ 3. ಕನ್ನಡಿಯ ಪ್ರತಿಬಿಂಬದಂತೆ ಕಾಣುವ ಖಂಡ? ಕನ್ನಡಿಯ ಪ್ರತಿಬಿಂಬದಂತೆ ಕಾಣುವಂತಹ ಖಂಡ ಆಫ್ರಿಕಾ ಖಂಡ. ಸರಿಯಾದ ಉತ್ತರ ಆಪ್ಷನ್ 2. ಕಿಲಿಮಾಂಜರೋ ಜ್ವಾಲಾಮುಖಿ ಇರುವಂತಹ ದೇಶ? ಕಿಲಿಮಾಂಜರೋ ಜ್ವಾಲಾಮುಖಿ ಇರುವಂತಹ ದೇಶ ತಾಂಜೇನಿಯಾ. ಸರಿಯಾದ ಉತ್ತರ ಆಪ್ಷನ್ 1. ಕರ್ನಾಟಕ ರಾಜ್ಯದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು? ಕರ್ನಾಟಕ ರಾಜ್ಯದ ಮೊದಲ ರಾಷ್ಟ್ರೀಯ ಉದ್ಯಾನವನ ಬಂಡೀಪುರ. ಸರಿಯಾದ ಉತ್ತರ ಆಪ್ಷನ್ 4. ಪುಷ್ಪಗಿರಿ ಶಿಖರ ಇರುವ ಜಿಲ್ಲೆ? ಪುಷ್ಪಗಿರಿ ಶಿಖರ ಇರುವ ಜಿಲ್ಲೆ ಕೊಡಗು. ಭಾರತದಲ್ಲಿ ಹಣದುಬ್ಬರವನ್ನು ಅಳೆಯಲು ಬಳಸುವ ಸಾಧನ? ಸಗಟು ಬೆಲೆ ಸೂಚ್ಯಂಕ. ಸರಿಯಾದ ಉತ್ತರ ಆಪ್ಷನ್ 2. ಡೋಲ್ ಡ್ರಮ್ ಎಂದರೇನು?
ಡೋಲ್ ಡ್ರಮ್ ಎಂದರೆ ಭೂಮಧ್ಯರೇಖೆಯ ಕಡಿಮೆ ಒತ್ತಡದ ವಲಯ. ಸರಿಯಾದ ಉತ್ತರ ಆಪ್ಷನ್ 3. ಸುಸ್ಥಿರ ಅಭಿವೃದ್ಧಿ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಬಳಸಿದ ಕೀರ್ತಿ ಈ ಕೆಳಗಿನ ಯಾವ ಆಯೋಗಕ್ಕೆ ಸಲ್ಲುತ್ತದೆ? ಬ್ರುಂಟಾಲ್ಯಾಂಡ್ ಆಯೋಗಕ್ಕೆ ಸಲ್ಲುತ್ತದೆ. ಸರಿಯಾದ ಉತ್ತರ ಆಪ್ಷನ್ 1. ಆರ್ಥಿಕ ವ್ಯವಸ್ಥೆಯಲ್ಲಿ ಆಗುವಂತಹ ಏರಿಳಿತಗಳಿಂದ ಉಂಟಾಗುವ ನಿರುದ್ಯೋಗವನ್ನು ಡ್ಯಾಶ್ ಎಂದು ಕರೆಯಲಾಗುವುದು? ಆವರ್ತ ನಿರುದ್ಯೋಗ ಎಂದು ಕರೆಯಲಾಗುವುದು. ಸರಿಯಾದ ಉತ್ತರ ಆಪ್ಷನ್ 4. ಈ ಕೆಳಗಿನ ಯಾವ ಬ್ಯಾಂಕನ್ನು ಭೂ ಅಭಿವೃದ್ಧಿ ಬ್ಯಾಂಕುಗಳೆಂದು ಸಹ ಕರೆಯಲಾಗುವುದು? ಸರಿಯಾದ ಉತ್ತರ ಆಪ್ಷನ್ 1. ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಹಕಾರಿ ಬ್ಯಾಂಕು. ಗುಟೆನ್ಬರ್ಗ್ ಸೀಮಾ ವಲಯವು ಮಿಶ್ರಗೋಳ ಮತ್ತು ಕೇಂದ್ರ ಗೋಳಗಳನ್ನು ಬೇರ್ಪಡಿಸುತ್ತದೆ. ಸರಿಯಾದ ಉತ್ತರ ಆಪ್ಷನ್ 4. ಈ ಕೆಳಗಿನವುಗಳಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ FPIನ ವಿಸ್ತೃತ ರೂಪ? ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಎಂಬುದು ವಿಸ್ತೃತ ರೂಪವಾಗಿದೆ. FPIನ ಭೂಮಿಯ ವಾಯುಮಂಡಲದ ಯಾವ ವಲಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಶೀತದ ವಾತಾವರಣವು ಕಂಡುಬರುತ್ತದೆ? ಮಧ್ಯಂತರ ಮಂಡಲದಲ್ಲಿ. ಸರಿಯಾದ ಉತ್ತರ ಆಪ್ಷನ್ 3. ಗೋವಿಂದ ಸಾಗರ ಜಲಾಶಯ ಈ ಕೆಳಗಿನ ಯಾವ ಅಣೆಕಟ್ಟಿನಂತೆ ರೂಪುಗೊಂಡಿದೆ? ಬಾಕ್ರಾ ಅಣೆಕಟ್ಟು. ಸರಿಯಾದ ಉತ್ತರ ಆಪ್ಷನ್ 1. ಬಾಕ್ರಾ ಅಣೆಕಟ್ಟು. ಜಿಬ್ರಾಲ್ಟರ್ ಜಲಸಂಧಿಯು ಇವುಗಳ ಮಧ್ಯ ಸಂಪರ್ಕ ಕಲ್ಪಿಸುತ್ತದೆ? ಮೆಡಿಟರೇನಿಯನ್ ಸಮುದ್ರ ಮತ್ತು ಅಟ್ಲಾಂಟಿಕ್ ಸಾಗರ ಈ ಒಂದು ಜಿಬ್ರಾಲ್ಟರ್ ಜಲಸಂಧಿಯು ಇವುಗಳ ಮಧ್ಯ ಸಂಪರ್ಕವನ್ನು ಕಲ್ಪಿಸುತ್ತದೆ. ಸರಿಯಾದ ಉತ್ತರ ಆಪ್ಷನ್ 1. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.